ಶ್ರೀ ಗುರುಭ್ಯೋ ನಮಃ. ಶಾಸ್ತ್ರಂ ಶಾರೀರಮೀಮಾಂಸಾ ದೇವಸ್ತು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯ ಸಂತು ಮೇ ಜನ್ಮಜನ್ಮನಿ. ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕರಿಸ್ತಾ, ತುಂಬ ಸಮಯ ಈಗಾಗಲೇ ನಾನು ಯೂಟ್ಯೂಬ್ನಿಂದ ವಿಮುಖನಾಗಿದ್ದೆ. ಕಾರಣಾಂತರಗಳಿಂದ, ಕೆಲಸದ ಒತ್ತಡ, ಬೇರೆ ಬೇರೆ ಕಾರಣಗಳಿಂದ ಅಧ್ಯಾತ್ಮ ವಿಚಾರವನ್ನು ಪ್ರಸ್ತುತಪಡಿಸಲಿಕ್ಕೆ ಆಗಲಿಲ್ಲ. ಈಗ ಪುನಃ ಕಾಲ ಕೂಡಿ ಬಂದಿದೆ ಎಂಬುದಾಗಿ ತಿಳಿಸ್ತಾ, ಆದರೂ ಕೂಡ ನೀವೆಲ್ಲರೂ ಕೂಡ ಸಹಕರಿಸಿದ್ದೀರಿ. ನನ್ನ ವಿಡಿಯೋವನ್ನು ನಿರಂತರವಾಗಿ ವೀಕ್ಷಿಸ್ತಾ ಇದ್ದೀರಿ, ಇದನ್ನು ನಾನು ಗಮನಿಸಿದ್ದೇನೆ. ಅದಕ್ಕೆ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ವಿಷಯ ಪ್ರಸ್ತಾಪನೆಯನ್ನು ಪ್ರಾರಂಭ ಮಾಡ್ತೇನೆ. ನಾವೆಲ್ಲರೂ ಕೂಡ ದೇವತಾ ಆರಾಧಕರು. ಭಗವಂತನನ್ನು ಬಗೆ ಬಗೆಯಾದಂತಹ ರೂಪ ಗುಣಗಳಿಂದ ನಾವು ಪೂಜಿಸ್ತಾ ಇದ್ದೇವೆ. ಶಿವ, ವಿಷ್ಣು, ಅಂಬಿಕೆ, ಹನುಮಂತ, ರಾಮ, ಹೀಗೆ ನಾವು ಭಗವಂತನನ್ನು ರೂಪಗಳಿಂದ ಪೂಜಿಸ್ತಾ ಇದ್ದೇವೆ. ನಮ್ಮ ಭಾವನೆಗೆ, ನಮ್ಮ ಆಂತರ್ಯಕ್ಕೆ ಯಾವ ರೂಪವು ಅಥವಾ ಭಗವಂತನ ಯಾವ ಗುಣವು ಇಷ್ಟವಾಗ್ತದೋ ಆ ರೀತಿಯಲ್ಲಿ ಭಗವಂತನನ್ನು ಪೂಜಿಸುವಂಥದ್ದು ನಮಗೆ ರೂಢಿ. ಈಗ ಶಿವ ಇಷ್ಟ ಆದವನಿಗೆ ವಿಷ್ಣು ದೇವರು ಇಷ್ಟ ಆಗಬೇಕು ಅಂತ ಇಲ್ಲ. ವಿಷ್ಣುವನ್ನು ಅವನು ದೂಷಿಸ್ತಾನೆ ಅಂತ ಅರ್ಥ ಅಲ್ಲ. ಅವನು ಶಿವನಿಗೆ ತನ್ನ ಹೃದಯ ಕಮಲದಲ್ಲಿ ಒಂದು ವಿಶೇಷವಾದಂತಹ ಸ್ಥಾನವನ್ನು ಕೊಟ್ಟಿರ್ತಾನೆ. ತದನಂತರ ವಿಷ್ಣುವೋ ಅಥವಾ ದೇವಿಯೋ ಅಥವಾ ಹನುಮಂತನಿಗೋ, ಹಾಗೆ ವಿಷ್ಣು ಪೂಜಕನು ಶಿವನಿಗೆ ಆ ಸ್ಥಾನ ಕೊಟ್ಟಿರಬೇಕು ಅಂತ ಇಲ್ಲ. ಅವನು ವಿಷ್ಣುವನ್ನು ವಿಶೇಷ ರೂಪದಿಂದ ಪೂಜಿಸಿ ತದನಂತರದಲ್ಲಿ ಶಿವಾದಿ ದೇವತೆಗಳನ್ನು ಪೂಜಿಸ್ತಾ ಇರುವಂಥದ್ದು ವ್ಯಾವಹಾರಿಕವಾಗಿ ನಾವು ಲೋಕದಲ್ಲಿ ಕಾಣ್ತಾ ಇದ್ದೇವೆ. ಇದನ್ನೇ ಆಚಾರ್ಯ ಶಂಕರರು ಒಂದು ಕಡೆ ಹೇಳ್ತಾರೆ. ಏನು ಅಂತ ಕೇಳಿದರೆ, ಸ್ಯಾತ್ ಪರಮೇಶ್ವರಸ್ಯಾಪಿ ಇಚ್ಛಾವಶಾತ್ ಮಾಯಾಮಯಂ ರೂಪಂ ಸಾಧಕಾನುಗ್ರಹಾರ್ಥಂ ಎಂಬುದಾಗಿ ತಮ್ಮ ಸೂತ್ರ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಪರಮೇಶ್ವರನ ಬೇರೆ ಬೇರೆ ರೂಪಗಳು ಯಾಕೆ ಅಂತ ಕೇಳಿದರೆ, ಸಾಧಕಾನುಗ್ರಹಾರ್ಥಂ, ಸಾಧಕನಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ. ಮಾಯಾಮಯಂ ರೂಪಂ, ಅದು ಮಾಯಾಮಯವಾದದ್ದು ಆ ರೂಪ ಅಂತ ಹೇಳುವಂಥದ್ದು. ಶಾಶ್ವತವಾಗಿ ಇರುವಂಥದ್ದು ಸಚ್ಚಿದಾನಂದ ರೂಪವಾದಂತಹ ಚೈತನ್ಯವೇ ಅಥವಾ ಬ್ರಹ್ಮವೇ ಎಂಬುದಾಗಿ ಆಚಾರ್ಯ ಶಂಕರರ ಪ್ರತಿಪಾದನೆ. ಆಗಲಿ, ಅದನ್ನು ನಾವು ಮಾಡುವ. ನಮಗೆ ಇಷ್ಟ ಆಗಿರುವಂತಹ ದೇವರನ್ನು ನಾವು ನಮ್ಮ ಮನೆಗಳಲ್ಲಿ, ನಮ್ಮ ಹೃದಯ ಕಮಲಗಳಲ್ಲಿ ಪೂಜಿಸುವ. ಆದರೆ ಲೌಕಿಕರಿಗೆ ನಾವು ಅವರಲ್ಲಿರತಕ್ಕಂತಹ ಭಾವನೆಗೆ ಅಡ್ಡಿಯುಂಟು ಮಾಡುವಂತಹ ಕೆಲಸವನ್ನು ನಾವು ಮಾಡಬಾರದು. ಯಾಕೆ ಅಂತ ಕೇಳಿದರೆ, ವಿಷ್ಣುವೇ ಶ್ರೇಷ್ಠ ಅಂತ ಹೇಳಿಕೊಂಡು ಶಿವಾದಿ ದೇವತೆಗಳನ್ನು ದೂಷಿಸುವಂಥದ್ದು, ಶಿವನೇ ಶ್ರೇಷ್ಠ ಅಂತ ಹೇಳಿ ವಿಷ್ಣುವಾದಿ ದೇವತೆಗಳನ್ನು ದೂಷಿಸುವಂಥದ್ದು, ಇದು ಯೋಗ್ಯನಿಗೆ ಭೂಷಣವಾದುದಲ್ಲ. ಅಂತ ಹೇಳಿದರೆ, ಪರಮಾತ್ಮ ಚೈತನ್ಯ ಅಂತ ಹೇಳುವಂಥದ್ದು ಒಂದೇ. ಸೂರ್ಯ ಒಬ್ಬನಿದ್ದಾನೆ ಆಕಾಶದಲ್ಲಿ. ಭೂಮಿಯಲ್ಲಿ 10 ಪಾತ್ರೆಗಳಲ್ಲಿ ನೀರನ್ನು ಇಟ್ಟರೆ ಆ ಸೂರ್ಯ 10 ಪಾತ್ರೆಗಳಲ್ಲಿ ಬೇರೆ ಬೇರೆಯಾಗಿ ಕಾಣ್ತಾನೆ. ಹಾಗಂತ ಹೇಳಿ 10 ಸೂರ್ಯರಿದ್ದಾರೆ ಅಂತ ನಾವು ಹೇಳುವುದಿಲ್ಲ. ಹಾಗೆ ಹೇಳಿದರೆ ಅವನನ್ನು ಮೂಢ, ಅಜ್ಞಾನಿ ಅಂತ ಹೇಳ್ತೇವೆ ನಾವು. ಸೂರ್ಯ ಇರುವಂಥದ್ದು ಒಬ್ಬನೇ. ಹಾಗೆ ಭಗವಂತ ಇರುವಂಥದ್ದು ಒಬ್ಬನೇ. ಸಾಧಕಾನುಗ್ರಹಾರ್ಥಂ, ಸಾಧಕನ ಅನುಗ್ರಹಕ್ಕೋಸ್ಕರವಾಗಿ ಅವನು ಬೇರೆ ಬೇರೆ ರೂಪವನ್ನು ಧಾರಣೆ ಮಾಡಿದ್ದಾನೆ ಅಂತ ಹೇಳುವಂಥದ್ದು ಅದು ನೈಜ ವಿಷಯ. ಆದ್ದರಿಂದ ಭಗವಂತನಲ್ಲಿ ಭೇದ ಸಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟವಾದಂತಹ ವಿಚಾರ. ಈ ವಿಷಯವನ್ನಿಟ್ಟುಕೊಂಡು ನಾನು ವಿಷಯ ಪ್ರತಿಪಾದನೆಯನ್ನು ಮಾಡ್ತೇನೆ. ನೋಡಿ, ಶಿವ, ವಿಷ್ಣು ಇತ್ಯಾದಿ ದೇವತೆಗಳಲ್ಲೇ ಭೇದ ಇಲ್ಲ. ಅವರೇ ಹೇಳಿಕೊಂಡಿದ್ದಾರೆ ಪುರಾಣಗಳಲ್ಲಿ. ನಾನು ಹರಿಯ ರೂಪವೇ ಆಗಿದ್ದೇನೆ ಅಂತ ಹರ ಹೇಳಿದ್ದಾನೆ. ಹರಿಯೂ ಕೂಡ ನಾನು ಹರನ ರೂಪನಾಗಿದ್ದೇನೆ ಅಂತ ಅವನು ಹೇಳಿದ್ದಾನೆ. ಅವರಲ್ಲೇ ಭೇದ ಇಲ್ಲದ ಮೇಲೆ ನಾವು ಯಾಕೆ ಲೋಕದಲ್ಲಿ ಭೇದವನ್ನು ಉಂಟು ಮಾಡಿ ಜನರಲ್ಲಿ ಗೊಂದಲವನ್ನು ಉಂಟು ಮಾಡುವಂಥದ್ದು? ಜನರ ಸ್ವಾಸ್ಥ್ಯವನ್ನು, ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವುದು ಯಾಕೆ? ನಾವು ನಮಗೆ ಇದ್ದ ದೇವರನ್ನು ನಮ್ಮ ಮನೆಯಲ್ಲಿ ಪೂಜೆ ಮಾಡುವ, ನಮ್ಮ ಹೃದಯ ಕಮಲದಲ್ಲಿ ಅರ್ಚಿಸುವ.
ಆದರೆ ಜನರಲ್ಲಿ ಲೌಕಿಕರಲ್ಲಿ ಬುದ್ಧಿಯನ್ನು ನಾವು ಉಂಟು ಮಾಡಬಾರದು, ಅಜ್ಞಾನವನ್ನು ಉಂಟು ಮಾಡಬಾರದು. ಅಂಥವರು ಮಹಾಮೂಢರೇ ಆಗ್ತಾರೆ, ಅದರಲ್ಲಿ ಸಂಶಯವೇ ಇಲ್ಲ. ವಿಷ್ಣುವನ್ನು ಪೂಜಿಸುವವರು ಶಿವನಿಗೆ 5ನೆಯ ಸ್ಥಾನ ಅಂತೆ, ರುದ್ರದೇವರಿಗೆ ಹೀಗೆಲ್ಲ ಹೇಳುವಂಥದ್ದು ಇರ್ಬೋದು, ಅವರವರ ಗ್ರಂಥಗಳಲ್ಲಿ ಇರ್ಬೋದು, ಅದು ಇಲ್ಲ ಅಂತ ಹೇಳುವುದಿಲ್ಲ. ಅವರ ಮತೀಯ ಆಚಾರ್ಯರು ಅದನ್ನು ಬೋಧನೆ ಮಾಡಿರ್ಬೋದು. ಆದರೆ ಅದು ನಿಮ್ಮ ಮನೆಗಳಲ್ಲಿ ನೀವು ಆಚರಣೆ ಮಾಡಿ, ಅದು ನಿಮಗೆ ಸಮಂಜಸವಾಗ್ತದೆ. ಲೌಕಿಕರಿಗೆ ಉಪದೇಶವನ್ನು ಈ ರೀತಿಯಲ್ಲಿ ಮಾಡಿ ಅವರಲ್ಲಿ ಗೊಂದಲವನ್ನು ಸೃಷ್ಟಿಸಬೇಡಿ. ಯಾಕೆ ಅಂತ ಕೇಳಿದರೆ, ನಮ್ಮ ಸನಾತನ ಧರ್ಮದಲ್ಲಿ ತುಂಬ ಗೊಂದಲಗಳು. ಎಷ್ಟು ಆಚರಣೆಗಳಲ್ಲಿ ನಾವು ನೋಡ್ತೇವೆ, ಹಬ್ಬಗಳಲ್ಲಿ ದೀಪಾವಳಿ ಹಬ್ಬ ಇವತ್ತು ಒಬ್ಬನಿಗೆ, ನಾಳೆ ಇನ್ನೊಬ್ಬನಿಗೆ. ಏಕಾದಶಿ ಇವತ್ತು ಒಬ್ಬನಿಗಾದರೆ ಇನ್ನೊಬ್ಬನಿಗೆ ನಾಳೆ. ಗ್ರಹಣವು ಹಾಗೆ, ಒಬ್ಬನಿಗೆ ಇವತ್ತಾದರೆ ಇನ್ನೊಬ್ಬನಿಗೆ ನಾಳೆ. ಹೀಗೆ ಎಷ್ಟೋ ಗೊಂದಲಗಳುಂಟು. ಜನರೆಲ್ಲರೂ ಕೂಡ ಗೊಂದಲಗಳಿಂದಾಗಿ ನಮ್ಮ ಮತವನ್ನು ತೊರೆದು ಅನ್ಯ ಮತದ ಕಡೆಗೆ ಅವರು ಇವತ್ತು ವಾಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಪುನಃ ನಾವು ಇಂತಹ ಕೆಲಸಗಳನ್ನು ಮಾಡಿದರೆ ನಾವು ನಮ್ಮ ಧರ್ಮವನ್ನು ಅವನತಿಗೆ ಕೊಂಡೋದಾಗೆ ಆಗ್ತದೆ. ಇದರ ಬಗ್ಗೆ ನಾವು ಎಚ್ಚರಿಕೆಯನ್ನು ಇಟ್ಕೊಳ್ಬೇಕು ಎಂಬುದಾಗಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ 4-6 ವಿಷಯಗಳ ಪ್ರಸ್ತಾಪನೆ. ದೇವರೊಬ್ಬನೇ, ಭಗವತ್ ಚೈತನ್ಯ ಒಂದೇ ಎಂಬ ವಿಷಯವಾಗಿ ನೋಡಿ, ನಮಗೆ ಕಾಣುವಂತಹ ಪುರಾಣಗಳಲ್ಲೇ ಎಷ್ಟು ವೈಶಿಷ್ಟ್ಯ ಇದೆ. ಆ ವೇದವ್ಯಾಸರ ಒಂದು ಉದಾತ್ತತೆ ಯಾವ ಮಟ್ಟಿನದ್ದು ಅಂತ ನಮಗೆ ಗೊತ್ತಾಗ್ತದೆ. ಶಿವಪುರಾಣದಲ್ಲಿ ಇದೆ, ರಾಮನೇ ರಾಮೇಶ್ವರದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿದ, ಅದಕ್ಕೆ ರಾಮೇಶ್ವರ ಅಂತವನು ಪ್ರಸಿದ್ಧನಾಗಿದ್ದಾನೆ. ಅದೇ ರೀತಿಯಾಗಿ ಶ್ರೀರಾಮನಿಗೆ ಪರಮೇಶ್ವರನೇ ಗೀತೆಯನ್ನು ಬೋಧಿಸಿದ್ದು ಅಂತ ಪದ್ಮಪುರಾಣದಲ್ಲಿದೆ. ಶ್ರೀಕೃಷ್ಣನೇ ಸ್ವಯಂ ಶಿವಸಹಸ್ರನಾಮವನ್ನು ಹೇಳಿದ್ದಾನೆ ಅಂತ ಮಹಾಭಾರತದಲ್ಲೇ ಇದೆ. ಬ್ರಹ್ಮ ವಿಷ್ಣು ಮಹೇಶ್ವರರು ದೇವಿಯನ್ನು ಸ್ತುತಿಸಿದ್ದಾರೆ ಅಂತ ಹೇಳುವಂಥದ್ದು ಮಾರ್ಕಂಡೇಯ ಪುರಾಣದಲ್ಲಿರುವಂತಹ ವಿಚಾರ. ನೋಡಿ, ಇಲ್ಲಿ ಶಿವ ವಿಷ್ಣುವಿಗೆ ಅಭೇದ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾವು ಮಾತ್ರ ಗೊಂದಲವನ್ನು ಎಬ್ಬಿಸಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಾ ಇದ್ದೇವೆ. ಇದು ಯಾಕೆ ಅಂತ ಗೊತ್ತಿಲ್ಲ ನಮಗೆ. ಅದಕ್ಕೆ ಭಗವಂತ ಸ್ಪಷ್ಟವಾಗಿ ಗೀತೆಯಲ್ಲಿ ನಮಗೆ ಹೇಳಿದ್ದಾನಲ್ಲ, ಅದೊಂದೇ ಶ್ಲೋಕ ಸಾಕು. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದದಾಮ್ಯಹಂ ಸತಯಾ ಶ್ರದ್ಧಯಾ ಯುಕ್ತಃ ತಸ್ಯಾರಾಧನಮೇಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್ ಎಂಬುದಾಗಿ ಭಗವಂತ ಗೀತೆಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಯಾವ ತನು ಅಂದರೆ, ತನು ಅಂದರೆ ಶರೀರ ಅಂತ ಅರ್ಥ. ನನ್ನ ಬಗೆಯಾದಂತಹ ತನುವನ್ನು, ಶರೀರವನ್ನು ಇಟ್ಟುಕೊಂಡು ಭಕ್ತನು ನನ್ನನ್ನು ಪೂಜಿಸ್ತಾನೋ, ಶ್ರದ್ಧೆಯಿಂದ ಪೂಜಿಸ್ತಾನೋ, ತಸ್ಯ ಅಚಲಾಂ ಶ್ರದ್ಧಾಂ, ಆ ಶರೀರದಲ್ಲೇ, ಆ ಸ್ವರೂಪದಲ್ಲೇ ಅವನಿಗೆ ಅತ್ಯಂತ ಶ್ರದ್ಧೆ ಉಳ್ಳವನಾಗಿ ನಾನು ಮಾಡ್ತೇನೆ. ಆದರೆ ಅವನು ಯಾವ ರೂಪದಿಂದ ನನ್ನನ್ನು ಪೂಜಿಸಿದರೂ ಕೂಡ ಅವನಿಗೆ ಫಲ ಕೊಡುವಂಥದ್ದು ಅದು ವಿಶಿಷ್ಟವಾದಂತಹ ಒಂದು ಚೈತನ್ಯವೇ ಆಗಿದೆ ಎಂಬುದಾಗಿ ಭಗವಂತ ಗೀತಾಚಾರ್ಯ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಇದೆಲ್ಲ ನೋಡುವಾಗ ನಮಗೆ ಸ್ಪಷ್ಟ ಪ್ರತಿಪತ್ತಿ ಬರ್ತಾ ಇದೆ. ಇನ್ನು ಈ ವಿಷಯದಲ್ಲಿ ಗೊಂದಲವೇ ಇಲ್ಲ. ನಾವು ಮಾತ್ರ ಗೊಂದಲವನ್ನು ಉಂಟು ಮಾಡ್ತಾ ಇದ್ದೇವೆ ಅಷ್ಟೇ. ಅದು ನಮ್ಮ ಅಜ್ಞಾನ ಅಷ್ಟೇ, ಮೂಢತೆ ಅಂತ ಹೇಳ್ಬೋದು. ಮತ್ತು ಶಿವನು ವಿಷ್ಣು ಸ್ತುತಿ ಮಾಡಿದ್ದು, ವಿಷ್ಣು ಶಿವಸ್ತುತಿ ಮಾಡಿದ್ದು ಕೂಡ ಪುರಾಣದಲ್ಲಿ ಸ್ಪಷ್ಟ ಇದೆ. ಈಗ ನಾವು ಯಾಕೆ ಪುರಾಣವನ್ನು, ಯಾಕೆಂತ ಕೇಳಿದರೆ ಒಂದಷ್ಟು ಮಂದಿ ಇದ್ದಾರೆ, ಅವರು ಶ್ರುತಿಯನ್ನು, ವೇದವನ್ನು ಕೂಡ ಪರಮ ಪ್ರಮಾಣ ಅಂತ ನಂಬುದಿಲ್ಲ. ಅವರಿಗೆ ಪುರಾಣವೇ ಪರಮ ಪ್ರಮಾಣ. ಹಾಗಿರುವಾಗ ಅಂತಹ ಪುರಾಣವನ್ನೇ ಪರಮ ಪ್ರಮಾಣ ಅಂತ ಹೇಳುವವರಿಗೂ ಕೂಡ ಅಂತಹ ಪುರಾಣದಲ್ಲೇ ಅವರಿಗೆ ಎಷ್ಟೋ ನಮಗೆ ಉತ್ತರಗಳು ಸಿಗ್ತಾ ಇದೆ. ಅದರಲ್ಲಿಯೂ ಕೂಡ ಆ ಪುರಾಣದಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತ ಹೇಳುವಂತಹ ವಿಭಾಗವನ್ನು ಮಾಡುವಂಥದ್ದು. ಶಿವಪುರಾಣ ಅಂತ ಹೇಳಿದರೆ ಅದು ತಾಮಸ, ವಿಷ್ಣು ಪುರಾಣ ಅಂತ ಹೇಳಿದರೆ ಅದು ಸಾತ್ವಿಕ ಅಂತ ಹೇಳುವಂಥದ್ದು. ಹೀಗೆಲ್ಲ ಮಾಡಿ ಸುಮ್ಮನೆ ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು ಅಷ್ಟೇ. ಹಾಗೆ ಇಲ್ಲಿ ಒಂದು ಕಡೆ ನಾವು ನೋಡಿದಾಗ ಶಿವನ ಸ್ತುತಿಯನ್ನು ವಿಷ್ಣು ಯಾವ ರೀತಿಯಲ್ಲಿ ಮಾಡಿದ್ದಾನೆ ಅಂತ ನಮಗೆ ಗೊತ್ತಾಗ್ತದೆ. ಅಧ್ಯಾತ್ಮ ರಾಮಾಯಣದಲ್ಲಿ ಪಾರ್ವತಿಗೆ ಪರಮೇಶ್ವರನೇ ಉಪದೇಶ ಮಾಡುವಂಥದ್ದು. ಶ್ರೀರಾಮ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಶಿವನು ರಾಮನನ್ನು ಸ್ತುತಿಸ್ತಾನೆ.
ರಾಮನಾಮದ ಮಹಿಮೆಯನ್ನು ವರ್ಣಿಸುತ್ತಾ ಪಾರ್ವತಿಯೊಡನೆ ಅವನು ಹೇಳ್ತಾನೆ, ಪಾರ್ವತಿಯೊಡನೆ ಎಲ್ಲ ಅವನು ಹೇಳ್ತಾನೆ ಏನು ಅಂತ ಕೇಳಿದರೆ, ನಾನು ಕಾಶಿಯಲ್ಲಿ ಪಾರ್ವತಿಯ ಜೊತೆಯಲ್ಲಿ ವಾಸಿಸ್ತಾ ಯಾರು ಈ ಕಾಶಿ ಕ್ಷೇತ್ರದಲ್ಲಿ ದೇಹತ್ಯಾಗವನ್ನು ಮಾಡ್ತಾರೋ ಅವರಿಗೆ ರಾಮನಾಮದ ಉಪದೇಶವನ್ನು ಮಾಡ್ತೇನೆ ಎಂಬುದಾಗಿ ಸ್ವಯಂ ಶಿವನೇ ಹೇಳಿದ್ದನ್ನು ನಾವು ಅಧ್ಯಾತ್ಮ ರಾಮಾಯಣದಲ್ಲಿ ಕಾಣಬಹುದು. ಶಿವನೇ ಹೇಳ್ತಾ ಇದ್ದಾನೆ, ನಾನು ಪಾರ್ವತಿಯೊಡನೆ ಕಾಶಿ ಕ್ಷೇತ್ರದಲ್ಲಿ ವಾಸಿಸ್ತಾ ಈ ಕಾಶಿಯಲ್ಲಿ ಯಾರು ದೇಹತ್ಯಾಗ ಮಾಡ್ತಾರೋ ಅವರಿಗೆ ಆ ಸಂದರ್ಭದಲ್ಲಿ ರಾಮನಾಮದ ಉಪದೇಶವನ್ನು ಮಾಡ್ತೇನೆ ಅಂತ. ಯಾಕೆ? ಗೀತೆಯಲ್ಲಿದೆ, ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ. ಕೊನೆಯ ಕಾಲದಲ್ಲಿ ಅವರಿಗೆ ಭಗವತ್ ಸ್ಮರಣೆ ಬಂದು ಅವರಿಗೆ ಆ ಸಾನ್ನಿಧ್ಯವೇ ಪ್ರಾಪ್ತಿಯಾಗಲಿ ಅಂತ ಹೇಳುವಂಥದ್ದು. ಮತ್ತೆ ಇನ್ನೊಂದು ಕಡೆ ಪಾರ್ವತಿ ಹೇಳ್ತಾಳೆ, ಈ ಶೋಕ ಮೋಹಗಳಿಂದ ಮನುಷ್ಯರು ದೂರವಾಗಲಿಕ್ಕೆ ಬೇರೆ ಏನು ಇದಕ್ಕೆ ಉಪಾಯ ಇದೆ ಅಂತ ಹೇಳುವಾಗ ಸಾಕ್ಷಾತ್ ಶಿವನೇ ಹೇಳ್ತಾನೆ, ಯಾರು ಮಹಾವಿಷ್ಣುವನ್ನು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಆರಾಧಿಸ್ತಾರೋ ಅವರು ಶೋಕಮೋಹಗಳಿಂದ ಬಿಡುಗಡೆ ಹೊಂದುತ್ತಾರೆ ಎಂಬುದಾಗಿ ವಿಷ್ಣು ಸ್ತುತಿಯನ್ನು ಪಾರ್ವತಿಗೆ ಶಿವನು ತಿಳಿಸಿದ್ದಾನೆ ಅಂತ ಪದ್ಮಪುರಾಣ ಹೇಳ್ತಾ ಇದೆ. ನೋಡಿ, ಸಾಕ್ಷಾತ್ ಶಿವನೇ ರಾಮನಾಮದ ಮಹಿಮೆಯನ್ನು ಹೇಳ್ತಾ ರಾಮನಾಮವನ್ನು ಉಪದೇಶ ಮಾಡಿದ್ದು, ವಿಷ್ಣುವ ಸ್ತುತಿಯನ್ನು ಪಾರ್ವತಿಗೆ ಮಾಡಿ ಶೋಕಮೋಹಗಳಿಂದ ಬಿಡುಗಡೆಗೆ ದಾರಿ ತೋರಿಸಿದ್ದು ನಮಗೆ ಅಧ್ಯಾತ್ಮ ರಾಮಾಯಣದಲ್ಲಿ, ಅದೇ ರೀತಿಯಾಗಿ ಪದ್ಮಪುರಾಣದಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದರಿಂದ ಆ ಶಿವನಿಗೂ ಕೂಡ ವಿಷ್ಣುವಿನ ರೂಪದ ಬಗ್ಗೆ ಅಥವಾ ಅವತಾರದ ಬಗ್ಗೆ ಎಷ್ಟು ಗೌರವ ಇತ್ತು ಅಂತ ನಮಗೆ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಮುಂದೆ ಹೋಗ್ತಾ ವಿಷ್ಣುವು ಕೂಡ ಶಿವನನ್ನು ಯಾವ ರೀತಿಯಲ್ಲಿ ಸ್ತುತಿ ಮಾಡಿದ್ದಾನೆ ಅಂತ ಅದು ಕೂಡ ತಿಳಿದುಕೊಳ್ಳಬೇಕಾದಂತಹ ವಿಚಾರವೇ. ಮಹಾವಿಷ್ಣುವಿನಲ್ಲಿ ಸುದರ್ಶನ ಚಕ್ರ ಇರುವಂಥದ್ದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ನಾವೆಲ್ಲ ಏನು ಕಷ್ಟ ಬಂದರೂ ಶತ್ರುಬಾಧೆ ಇದ್ದರೆ ಸುದರ್ಶನ ಹೋಮವನ್ನು ಮಾಡ್ತೇವೆ. ಯಾಕೆ? ಆ ವಿಷ್ಣುವಿನ ಕೈಯಲ್ಲಿರುವಂತಹ ಚಕ್ರದ ಒಂದು ಆರಾಧನೆ. ಆ ಸುದರ್ಶನ ಚಕ್ರವನ್ನು ವಿಷ್ಣುವಿಗೆ ಕೊಟ್ಟದ್ದು ಯಾರು ಅಂತ ಕೇಳಿದರೆ ಶಿವದೇವರು. ಇದನ್ನು ನಾವು ತಿಳ್ಕೊಳ್ಬೇಕು. ಶಿವದೇವರೇ ಪ್ರದಾನ ಮಾಡಿದ್ದು. ಇದಕ್ಕೆ ಏನು ಆಧಾರ ಅಂತ ಕೇಳಿದರೆ, ಒಂದು ಸರ್ತಿ ಕಾರ್ತೀಕ ಶುದ್ಧ ಚತುರ್ದಶಿಯನ್ನು ವೈಕುಂಠ ಚತುರ್ದಶಿ ಅಂತ ಕರೀತಾರೆ. ಆ ವೈಕುಂಠ ಚತುರ್ದಶಿಯ ದಿವಸ ವಿಷ್ಣು ದೇವರು ಕಾಶಿ ಕ್ಷೇತ್ರಕ್ಕೆ ಬಂದು ವಿಶ್ವನಾಥ ದೇವರ ಆರಾಧನೆಯನ್ನು ಮಾಡ್ತಾರೆ. 1,000 ಕಮಲದ ಹೂವನ್ನು ತಂದು ಸಹಸ್ರನಾಮದಿಂದ ಅರ್ಚನೆ ಮಾಡುವಂತಹ ಸಂದರ್ಭದಲ್ಲಿ ಶಿವದೇವರು ಮಾಯಾರೂಪದಿಂದ ಬಂದು ಒಂದು ಪದ್ಮದ ಹೂವನ್ನು, ಕಮಲ ಹೂವನ್ನು ಕಾಣೆ ಮಾಡ್ತಾರೆ. 999 ಅರ್ಚನೆ ಆಯಿತು ವಿಷ್ಣುವಿನದ್ದು, ಯಾರಿಗೆ? ಶಿವನ ಪರವಾಗಿ. ಒಂದು ಹೂ ಕಾಣ್ತಾ ಇಲ್ಲ. ವಿಷ್ಣುದೇವರು ಆ ಕಡೆ ಈ ಕಡೆ ನೋಡ್ತಾರೆ, ಕಾಣುವುದಿಲ್ಲ ಹೂ. ಆಗ ಏನು ಮಾಡ್ತಾರೆ ವಿಷ್ಣುದೇವರು ಅಂತ ಕೇಳಿದರೆ, ತಮ್ಮ ಒಂದು ಕಣ್ಣನ್ನೇ ತೆಗೆದು ಪದ್ಮಾಂತ ಭಾವನೆಯನ್ನು ಮಾಡಿ ಈಶ್ವರನಿಗೆ ಸಮರ್ಪಣೆ ಮಾಡ್ತಾರೆ. ಇದರಿಂದ ಸಂತುಷ್ಟಗೊಂಡಂತಹ ಕಾಶಿಯ ವಿಶ್ವನಾಥ ದೇವರು ವಿಷ್ಣುದೇವರಿಗೆ ವಿಶೇಷ ಅನುಗ್ರಹವನ್ನು ಮಾಡಿ ತ್ರೈಲೋಕ್ಯ ಅಧಿಪತ್ಯವನ್ನು ಮತ್ತು ದುಷ್ಟ ದೈತ್ಯ ನಿಬರಹಣ ಶಕ್ತಿಯನ್ನು ಅನುಗ್ರಹಿಸಿ ಸುದರ್ಶನ ಚಕ್ರವನ್ನು ಕೊಡ್ತಾನೆ ಎಂಬುದಾಗಿ ನಮಗೆ ಸ್ಕಂದ ಪುರಾಣದಲ್ಲಿ ಕಂಡುಬರುವಂತಹ ಕಥೆ. ಇದು ಯಾವುದೇ ಕಟ್ಟು ಕಥೆಯಲ್ಲ, ಪುರಾಣದಲ್ಲಿ ಇರತಕ್ಕಂತಹ ಕಥೆಗಳು. ಇನ್ನೊಮ್ಮೆ ಕೃಷ್ಣನು ತನಗೆ ಸತ್ಸಂತಾನ ಪ್ರಾಪ್ತಿಯಾಗಬೇಕು ಎಂಬುದಾಗಿ ಕೈಲಾಸಕ್ಕೆ ತೆರಳಿ ಶಿವನ ತಪಸ್ಸನ್ನು ಮಾಡ್ತಾನಂತೆ. ಶಿವನ ತಪಸ್ಸನ್ನು ಮಾಡಿದಾಗ ಶಿವನು ಪ್ರತ್ಯಕ್ಷನಾಗ್ತಾನೆ. ಕೃಷ್ಣನು ಸ್ತುತಿ ಮಾಡ್ತಾನೆ. ಈ ವಿಷಯ, ಶಿವನ ಸ್ತುತಿಯನ್ನು ಮಾಡ್ತಾನೆ. ಈ ವಿಷಯ ಹರಿವಂಶ ಪುರಾಣದಲ್ಲಿದೆ. ಅದೇ ರೀತಿಯಾಗಿ ರಾಮನ ಅಷ್ಟೋತ್ತರ ನಾವು ನೋಡ್ಬೋದು. ರಾಮನ ಅಷ್ಟೋತ್ತರದಲ್ಲಿ ಶಿವಲಿಂಗ ಪ್ರತಿಷ್ಠಾತ್ರೇ ನಮಃ ಎಂಬುದಾಗಿ ಒಂದು ನಾಮವು ಕೂಡ ಇದೆ. ಇದನ್ನೆಲ್ಲ ನೋಡುವಾಗ ಶಿವ ಮತ್ತು ವಿಷ್ಣುವಿನಲ್ಲಿ ಅಭೇದ ನಮಗೆ ಗೊತ್ತಾಗ್ತದೆ. ಹೇಗೆ ಶಿವನು ವಿಷ್ಣುವನ್ನು ಪೂಜಿಸಿದ್ದಾನೋ, ವಿಷ್ಣುವು ಹೇಗೆ ಶಿವನನ್ನು ಪೂಜಿಸಿದ್ದಾನೋ ನಮಗೆ ತಿಳಿದು ಬರುತ್ತದೆ. ಆದ್ದರಿಂದ ಅವರಲ್ಲೇ ಇಲ್ಲದೇ ಇರುವಂತಹ ಭೇದ ನಮಗೆ ಯಾಕೆ ಮನುಷ್ಯರಿಗೆ? ಅವರ ಒಂದು ಯೋಗ್ಯತೆ ಏನು, ನಮ್ಮ ಯೋಗ್ಯತೆ ಏನು? ಆದ್ದರಿಂದ ಈ ವಿಷಯವನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಆಶಯ. ಆ ಪ್ರಕಾರವಾಗಿ ಶಿವ ಇರ್ಬೋದು ಅಥವಾ ವಿಷ್ಣು ಇರ್ಬೋದು ಅಥವಾ ಬೇರೆ ಬೇರೆ ದೇವತಾ ರೂಪವನ್ನು ನಾವು ಹಿಂದಿನಿಂದಲೂ ಕೂಡ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೇವೆ, ಅವರವರಿಗೆ ಉಪದೇಶ ಆದಂತಹ ರೀತಿಯಲ್ಲಿ.
ಹಾಗಾದರೆ ಈ ಭೇದವನ್ನು ಮಾಡಿದರೆ ಅವರಿಗೆ ಎಂತಹ ಲೋಕಗಳು ಪ್ರಾಪ್ತಿಯಾಗ್ತದೆ, ಅವರನ್ನು ಯಾವ ರೀತಿಯಲ್ಲಿ ಪುರಾಣಗಳು ಇಟ್ಟಿದೆ ಅಂತ ಹೇಳುವಂಥದ್ದಕ್ಕೂ ಕೂಡ ನಮಗೆ ತುಂಬ ಪ್ರಮಾಣ ಇದೆ. ಕರ್ಮ ವಿಪಾಕದಲ್ಲಿ, ಭಾಗವತದಲ್ಲಿ, ಬೃಹನ್ನಾರದೀಯ, ಅದೇ ರೀತಿಯಾಗಿ ಬ್ರಹ್ಮಾಂಡ ಪುರಾಣ ಎಲ್ಲದರಲ್ಲಿಯೂ ಕೂಡ ಯಾರು ಶಿವಕೇಶವನಲ್ಲಿ ಭೇದವನ್ನು ಮಾಡ್ತಾರೋ ಅವರಿಗೆ ಆಗತಕ್ಕಂತಹ ಗತಿಗಳ ಬಗ್ಗೆ ತೋರಿಸಿಕೊಟ್ಟಿದ್ದಾರೆ. ಯೋ ಬ್ರಹ್ಮ ವಿಷ್ಣು ರುದ್ರಾಣಾಂ ಭೇದಮುತ್ತಮ ಭಾವತಃ ಸಾಧಯೇ ದುದರವ್ಯಾಧಿಯುಕ್ತೋ ಭವತಿ ಮಾನವ ಎಂಬುದಾಗಿ ಕರ್ಮ ವಿಪಾಕ ಹೇಳ್ತಾ ಇದೆ. ಯಾರು ಬ್ರಹ್ಮ ವಿಷ್ಣು ರುದ್ರನಲ್ಲಿ ಉಚ್ಚ ಮತ್ತು ನೀಚ ಅಂತ ಹೇಳುವಂತಹ ಗುಣಗಳನ್ನು ಆಪಾದನೆ ಮಾಡ್ತಾರೋ ಸಾಧಯೇ ದುದರವ್ಯಾಧಿ, ಅವರು ಮಹಾ ಹೊಟ್ಟೆ ನೋವಿನಿಂದ ನರಳ್ತಾರೆ ಎಂಬುದಾಗಿ ಇದರ ತಾತ್ಪರ್ಯ. ಇವತ್ತು ಭೇದ ಮಾಡಿ ಆ ಭೇದವನ್ನು ಉಂಟು ಮಾಡುವಂತಹ ರೀತಿಯಲ್ಲಿ ಉಪನ್ಯಾಸಗಳನ್ನು ಮಾಡಿದಾಗ ಏನು ಆಗದೇ ಇರಬಹುದು, ಆದರೆ ಅದರ ಪಾಪ ಅಂತ ಹೇಳುವಂಥದ್ದು ಮುಂದೊಂದು ದಿನ ಮಹಾ ಉದರ ವ್ಯಾಧಿಯಲ್ಲಿ, ತಡೆದುಕೊಳ್ಳಲು ಅಸಾಧ್ಯವಾದಂತಹ ಉದರ ವ್ಯಾಧಿಯಲ್ಲಿ ಅಂತಹ ವ್ಯಕ್ತಿ ನರಳಬೇಕಾಗ್ತದೆ ಅಂತ ಕರ್ಮ ವಿಪಾಕ ಹೇಳ್ತಾ ಇದೆ. ಇದು ನಾನು ಹೇಳಿದಂತಹ ಮಾತಲ್ಲ, ಶಾಸ್ತ್ರಗ್ರಂಥಗಳು ಹೇಳ್ತಾ ಇರುವಂತಹ ಮಾತು. ಅಲ್ಲಿ ಭಾಗವತ ಪುರಾಣದಲ್ಲಿ, ಭಾಗವತ ಪುರಾಣ ಅಂತ ಹೇಳಿದರೆ ನಮಗೆ ಪರಮ ಪವಿತ್ರವಾದದ್ದು, ಅದರ ಉಪನ್ಯಾಸಗಳನ್ನೆಲ್ಲ ಕಡೆ ನಾವು ಕೇಳ್ತಾ ಇದ್ದೇವೆ. ಅಂತಹ ಭಾಗವತದಲ್ಲೇ ಹೇಳ್ತಾ ಇದ್ದಾರೆ. ಮತ್ತು ನಮ್ಮಲ್ಲಿ ಇನ್ನೊಂದು ವೈಶಿಷ್ಟ್ಯ ಗುಣ ಏನು ಅಂತ ಕೇಳಿದರೆ, ಅಲ್ಲಿರುವಂತಹ ಸ್ಪಷ್ಟವಾದಂತಹ ಅರ್ಥವನ್ನು ಬಿಟ್ಟು ಇನ್ನು ಯಾವುದೋ ಒಂದು ಅರ್ಥದಲ್ಲಿ ವಿಷಯವನ್ನು ಸಾಧಿಸುವಂಥದ್ದು, ಅದು ನಮ್ಮಲ್ಲಿರುವಂತಹ ಇನ್ನೊಂದು ದುರ್ಗುಣ. ಹಾಗೆ ಅಂತಹ ಭಾಗವತ ಹೇಳ್ತಾ ಇದೆ, ಸಾಕ್ಷಾತ್ ವಿಷ್ಣುದೇವರೇ ಹೇಳ್ತಾ ಇದ್ದಾರೆ, ಅಹಂ ಬ್ರಹ್ಮಾಚ ಸರ್ವಶ್ಚ ಜಗತಃ ಕಾರಣಂ ಪರಂ ಆತ್ಮೇಶ್ವರ ಉಪದ್ರಷ್ಟ ಸ್ವಯಂ ದೃಗವಿಶೇಷಣಃ ತ್ರಯಾಣಾಮೇಕಭಾವಾನಾಂ ಯೋನ ಪಶ್ಯತಿ ವೈಭಿಧಾಂ ಸರ್ವಭೂತಾತ್ಮನಾಂ ಬ್ರಹ್ಮನ್ ಸಶಾಂತಿಮಧಿಗಚ್ಚತಿ ಎಂಬುದಾಗಿ ವಿಷ್ಣುವಿನ ಮಾತಿದು. ನಾನು ಬ್ರಹ್ಮ, ಶರ್ವ ಅಂತ ಹೇಳಿದರೆ ರುದ್ರ, ನಾವೆಲ್ಲವೂ ಕೂಡ ಒಂದೇ ಆಗಿದ್ದೇವೆ. ತ್ರಯಾಣಾಮೇಕ ಭಾವಾನಾಂ, ಈ ಮೂರು ರೂಪದಲ್ಲಿಯೂ ಕೂಡ ಏಕ ಭಾವನೆಯನ್ನು ಯೋನ ಪಶ್ಯತಿ ವೈ ನರಹ, ಯಾವ ಮನುಷ್ಯನು ನೋಡ್ತಾನೋ ಸ ಶಾಂತಿಮಧಿಗಚ್ಚತಿ, ಅವನು ಪರಮ ದಿವ್ಯವಾದಂತಹ ಶಾಂತಿಯನ್ನು ಅನುಭವಿಸ್ತಾನೆ ಎಂಬುವಂಥದ್ದು ಭಾಗವತದಲ್ಲಿ ಇರತಕ್ಕಂತಹ ವಿಚಾರ. ಹಾಗೆ ಬೃಹನ್ನಾರದೀಯ ಸ್ಮೃತಿಯಲ್ಲಿಯೂ ಕೂಡ, ಪುರಾಣದಲ್ಲಿಯೂ ಕೂಡ ಇದೆ, ಹರಿಶಂಕರಯೋರ್ ಮಧ್ಯೆ ಬ್ರಹ್ಮಣಶ್ಚಾಪಿ ಯೋ ನರಃ ಭೇದ ಕೃನ್ ನರಕಂ ಭುಂಕ್ತೆ ಯಾವಚ್ಚಂದ್ರ ದಿವಾಕರಂ. ಯಾರು ಹರಿಶಂಕರರ ಮಧ್ಯದಲ್ಲಿ ಬ್ರಹ್ಮಣಶ್ಚಾಪಿ, ಬ್ರಹ್ಮನ ಮಧ್ಯದಲ್ಲಿ ಭೇದ ಬುದ್ಧಿಯನ್ನು ಇಟ್ಟುಕೊಳ್ತಾರೋ, ಉಚ್ಚ ನೀಚ ಭಾವನೆಯನ್ನು ಇಟ್ಟುಕೊಳ್ತಾರೋ, ಅವರು ಯಾವಚ್ಚಂದ್ರ ದಿವಾಕರಂ ನರಕಂ ಭುಂಕ್ತೆ, ಅವರು ಸೂರ್ಯ ಚಂದ್ರರಿರುವವರೆಗೂ ಕೂಡ ನರಕವನ್ನು ಅನುಭವಿಸ್ತಾರೆ ಎಂಬುವಂಥದ್ದು ಬೃಹನ್ನಾರದೀಯ ಪುರಾಣದ ಅಭಿಮತ. ಇದನ್ನೆಲ್ಲ ನೋಡುವಾಗ ಭೇದ ಬುದ್ಧಿ ಅಂತ ಹೇಳುವಂಥದ್ದು ದೇವರಲ್ಲಿ, ಭಗವಂತನಲ್ಲಿ, ಅದು ಜ್ಞಾನಿಗೆ ಸಮ್ಮತವಾದುದಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಇನ್ನೂ ಒಂದಷ್ಟು 4 ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಸ್ತುತಪಡಿಸ್ತೇನೆ. ನಮಸ್ಕಾರ.